ಹೊಲದಲ್ಲಿ ಹುಲ್ಲು ಮೇಯುವ ಹಾಗೆ ಪಾಳು ಬಿದ್ದ ಹಳೆ ಮನೆಯಲ್ಲಿ ಇಬ್ಬರು ಹುಲ್ಲು ಮೇದೆವು. ಹಾಯ್, ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಮನಸ್ಸಿಗೆ ಮುದ ನೀಡುವ ಕಥೆಯನ್ನು ತಂದಿದ್ದೇನೆ. ಇದು ನಡೆದಿದ್ದು ಸುಮಾರು 3 ವರ್ಷಗಳ ಹಿಂದೆ, ಆದರೆ ಇದು ಇಂದಿಗೂ ನಾನು ನೆನಪಿಸಿಕೊಳ್ಳುತ್ತೇನೆ. ಹೊಸ ವೀಕ್ಷಕರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಯೋಗಿ, ನನ್ನ ಹೆಂಡತಿ ಹೆಸರು ಕಮಲ. ಇಬ್ಬರು ಮದುವೆಯಾಗಿ 2 ವರ್ಷ ಆಗಿದೆ. ನಾವು ಇರುವುದು ಗದಗ ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ. ನಾವು ವ್ಯವಸಾಯವೇ ಮಾಡುತ್ತೇವೆ. ನಮಗೆ 2 ಎಕರೆ ಜಮೀನಿದೆ, ಜೊತೆಗೆ 2-3 ಕುರಿ ಇದೆ. ದಿನ ಬೆಳಗ್ಗೆ ನಾವು ಹೊಲಕ್ಕೆ ಹೋದರೆ ಸಂಜೆ ಬರುತ್ತೇವೆ. ನಾವಿಬ್ಬರು ಅನ್ಯೋನ್ಯವಾಗಿದ್ದೇವೆ, ಆದರೆ ಮಕ್ಕಳಿಲ್ಲ ಅನ್ನೋದೇ ನಮ್ಮ ಕೊರಗು. ನಾವು ಪ್ರಯತ್ನ ಮಾಡುತ್ತಿಲ್ಲ ಅಂತಲ್ಲ, ಆದರೆ ಪ್ರಯತ್ನದಿಂದ ಫಲ ಸಿಗುತ್ತಿಲ್ಲ. ನಾವು ಡಾಕ್ಟರನ್ನು ಭೇಟಿಯಾದವು, ಆದರೆ ನೀವು ಹೆಚ್ಚೆಚ್ಚು ಸಂತೋಷವಾಗಬೇಕೆಂದು ಹೇಳಿದರು. ಅದಕ್ಕೆ ನಾವು ರಾತ್ರಿ ಮತ್ತು ಮಧ್ಯಾಹ್ನ ಹೊಲದಲ್ಲೇ ಇಬ್ಬರು ತೃಪ್ತಿಗೊಳ್ಳುತ್ತಿದ್ದೆವು. ಇದರಿಂದ ನಾವಿಬ್ಬರು ಇನ್ನಷ್ಟು ಹತ್ತಿರವಾದೆವು. ಒಂದೊಂದು ಬಾರಿ ಅನಿಸುತ್ತೆ, ಮಕ್ಕಳಿಲ್ಲದೆ ನಾವಿಬ್ಬರು ಸಂತೋಷವಾಗಿದ್ದೇವೆ, ಮತ್ತು ಯಾಕೆ ನಾವು ಕೊರಗಬೇಕು. ನನ್ನ ಹೆಂಡತಿ ಕಮಲ ಇನ್ನಷ್ಟು ಮೋಹಕವಾಗಿ ಕಾಣುತ್ತಾಳೆ ನನಗೆ. ಇಬ್ಬರಿಗೂ ಮಧ್ಯಾಹ್ನ ಮತ್ತು ರಾತ್ರಿ ಅಭ್ಯಾಸವಾಗಿ ಬಿಟ್ಟಿದೆ. ಅದೂ ಅಲ್ಲದೆ ನಮಗೆ ಇರೋಕ್ಕೆ ಆಗಲ್ಲ. ಒಂದು ಬಾರಿ ನಾವು ಹೊಲದಲ್ಲಿ ಇನ್ನೇನು ಶುರು ಮಾಡಬೇಕು ಅನ್ನುವಾಗ ಯಾರೋ ನಮ್ಮ ಹಿಂದೆ ಬಂದಂತೆ ಭಾಸವಾಯಿತು. ಆಕೆ ನಮ್ಮ ಪಕ್ಕದ ಮನೆಯ ಸುಮ. ಆಕೆ ತನ್ನ ಹಸುವನ್ನು ಮೇಯಿಸಿಕೊಂಡು ಈ ಕಡೆ ಬಂದಿದ್ದಳು. ನಮ್ಮಿಬ್ಬರನ್ನು ಮಾತಾಡಿಸೋಕೆ ನಿಲ್ಲಿಸಿದಳು. ಮಾತಾಡುತ್ತಾ ತಿಳಿಯಿತು, ಅವಳ ಗಂಡ ಊರಿನಲ್ಲಿ ಇಲ್ಲ, ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದಾನೆಂದು, ಬರುವುದು ಇನ್ನು 1 ವಾರವಾಗುತ್ತೆ ಎಂದು. ಅದಕ್ಕೆ ನನ್ನ ಹೆಂಡತಿ, ನಮ್ಮ ಮನೆಗೆ ನೀನು ಊಟಕ್ಕೆ ತಿಂಡಿಗೆ ಬಾ, ಒಬ್ಬಳೇ ಯಾಕೆ ಮಾಡಿಕೊಳ್ಳುತ್ತೀಯಾ ಎಂದು ಹೇಳಿದಳು. ಅವಳು ಮೊದಲು ಬೇಡ ಅಂದಳು, ಆಮೇಲೆ ಸುಮಾ ಒಪ್ಪಿದಳು. ನಾನೇನು ಹೆಚ್ಚಾಗಿ ಸುಮಾವನ್ನು ಮಾತಾಡಿಸಿಲ್ಲ, ಹಾಗೇನು ನೋಡುತ್ತೇನೆ ಅಷ್ಟೆ. ಆಕೆಗೆ ಮದುವೆಯಾಗಿ 6 ತಿಂಗಳಾಗಿದೆ. ಆಕೆ ನಮ್ಮ ಜೊತೆ ಮಾತಾಡಿ ಹೊರಟು ಹೋದಳು. ನಾವು ನಮ್ಮ ಕೆಲಸದಲ್ಲಿ ತೊಡಗಿದೆವು. ರಾತ್ರಿ ನಾವು ಮನೆಯಲ್ಲಿ ಅವಳಿಗೂ ಸೇರಿ ಅಡಿಗೆ ಮಾಡಿದೆವು. ಆಕೆ ಬರುತ್ತಾಳೆ ಎಂದು ಕಾದು ಕಿಟಕಿಯಿಂದ ಆಕೆಯನ್ನು ಕೂಗಿದಾಗ ಆಕೆ ಮನೆಗೆ ಬಂದಳು. 3 ಸೇರಿ ಒಟ್ಟಿಗೆ ಊಟ ಮಾಡಿದೆವು. ಹೆಂಗಸರೊಬ್ಬರು ಅವರ ಕಷ್ಟ ಸುಖದಲ್ಲಿ ಏನು ಮಾತಾಡಿಕೊಳ್ಳುತ್ತಾ ಕೂತರು. ನನಗೆ ನನ್ನ ಹತ್ತಿರ ಬಂದಾಗ ನಾನು ಕೇಳಿದೆ, ಏನು ಅಷ್ಟೊಂದು ಮಾತಾಡ್ತಾ ಇದ್ರೆ? ಪಾಪ ಸುಮಾರಿ, ಆಕೆ ತುಂಬ ಬೇಜಾರಾಗಿದ್ದಾಳೆ. ಅವಳ ಗಂಡನ ಜೊತೆ ಹೊಂದಿಕೊಳ್ಳೋಕೆ ಆಗುತ್ತಿಲ್ಲ. ಆಕೆಯ ಗಂಡ ಬಹಳ ನೋವಾಗುವಂತೆ ಜೋರಾಗಿ ಮಾಡುತ್ತಾನೆ. ಆಕೆಗೆ ಅದು ತಡೆದುಕೊಳ್ಳೋಕೆ ಆಗುವುದಿಲ್ಲ. ಇದರಿಂದ ಅವರು ಹೆಚ್ಚು ಜೊತೆಯಾಗಿ ಇರುವುದಿಲ್ಲ. ಹೋಗಲಿ ಬಿಡು, ಏನು ಮಾಡೋಕೆ ಆಗುತ್ತೆ. ನಾವು ನಮ್ಮ ಕೆಲಸವನ್ನು ಮರೆಯಬಾರದು. ಇಬ್ಬರು ಇಂದು ಏಕೋ ಗೊತ್ತಿಲ್ಲ, ಬೇರೆ ದಿನಗಳಿಗಿಂತ ಇವತ್ತು ನಮ್ಮಿಬ್ಬರಲ್ಲಿ ಆತ್ಮೀಯತೆ ಹೆಚ್ಚಾಗಿತ್ತು. ನನ್ನ ಹೆಂಡತಿ ಕಮಲೆ ನನಗೆ ಸ್ನೇಹಿತಳು ಆಗಿದ್ದಳು. ಅದಕ್ಕೆ ಅವಳು ನನ್ನ ಹತ್ತಿರ ಎಲ್ಲವನ್ನೂ ಹೇಳಿಕೊಳ್ಳುತ್ತಾಳೆ. ಅಂದು ರಾತ್ರಿ ನನ್ನ ಮನಸ್ಸಿನಲ್ಲಿ ಸುಮಾ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಪಾಪ, ಆಕೆ ಎಷ್ಟು ಚಿಕ್ಕ ವಯಸ್ಸಿಗೆ ಕಷ್ಟಪಡುವಂತೆ ಆಗಿದೆ. ಮಧ್ಯರಾತ್ರಿ ಬಾಯಾರಿಕೆಯಾಗಿ ನಾನು ಅಡುಗೆ ಮನೆಗೆ ಹೋದೆ. ಆವಾಗ ಸುಮಾ ಒಬ್ಬಳೇ ಅಸ್ತವ್ಯಸ್ತವಾಗಿ ಮಲಗಿರುವುದನ್ನು ನೋಡಿ ನನಗೆ ಏಕೋ ಮನಸ್ಸಿನಲ್ಲಿ ಬೇರೆ ಭಾವನೆ ಬಂದಿತು. ಮರುದಿನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಸಾಧ್ಯವಾಗಲಿಲ್ಲ. ಅವಳು ಪ್ರತಿದಿನ ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬರುತ್ತಿದ್ದಳು. ಅವಳ ಗಂಡ ಊರಿನಿಂದ ವಾಪಸ್ ಬಂದ. ಇದಾದ ಮೇಲೆ ನಾವೇನೂ ಹೆಚ್ಚಾಗಿ ಮಾತನಾಡಲಿಲ್ಲ. ಆಕೆ ತನ್ನ ತವರು ಮನೆಗೆ ಹೋಗುತ್ತೇನೆ ಎಂದು ಹೇಳಿ 1 ವಾರ ಹೋದಳು. ಇದನ್ನು ತಿಳಿದು ಸುಮಾ, ನೀವು ನಮ್ಮ ಮನೆಯಲ್ಲಿ ಊಟಕ್ಕೆ ಬರಬೇಕು ಎಂದು ಒತ್ತಾಯಿಸಿದಳು. ನಾನು ಬೇಡವೆಂದರೂ ಕೇಳಲಿಲ್ಲ, ಆದರೆ ನಾನು ಒಪ್ಪಲೇಬೇಕಾಯಿತು. ಅವಳು ಮನೆಗೆ ಊಟಕ್ಕೆ ಹೋದಾಗ ತಿಳಿಯಿತು, ಅವಳ ಗಂಡ ಮನೆಯಲ್ಲಿ ಇಲ್ಲ. ಎಲ್ಲಿ ಹೋಗಿದ್ದಾರೆ ಎಂದು ಕೇಳಿದ್ದಕ್ಕೆ, ಸಿಟಿಗೆ ಹೋಗಿದ್ದಾರೆ, ನಾಳೆ ಬರುತ್ತಾರೆ. ಆಕೆ ಅಡುಗೆಯನ್ನು ಚೆನ್ನಾಗಿ ಮಾಡಿದ್ದಾಳೆ. ನಾನು ಹೊಟ್ಟೆ ತುಂಬ ತಿಂದಿದೆ. ನಾನು ಅಂದು ರಾತ್ರಿ ಅಲ್ಲೇ ಮಲಗಿದೆ, ಆದರೆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಸುಮಾ ಇದನ್ನು ಗಮನಿಸಿ, ನಿಮಗೆ ಯಾಕೆ ನಿದ್ದೆ ಬರುತ್ತಿಲ್ಲ ಅಂತ ಗೊತ್ತಿದೆ ನನಗೆ. ನಿಮಗೆ ಅಭ್ಯಾಸವಾಗಿದೆ, ನನಗೆ ಆ ಅಭ್ಯಾಸವಾಗಬೇಕು. ನಿಮಗೆ ನನ್ನ ನೋವು ಸಂಕಟ ಏನೆಂದು ಗೊತ್ತಿದೆ. ದಯವಿಟ್ಟು ಇಂದು ನನ್ನ ನೋವನ್ನು ದೂರ ಮಾಡಿ. ನನಗೆ ಗೊತ್ತಿದೆ ನೀವು ನನ್ನನ್ನು ಯಾವ ರೀತಿ ನೋಡುತ್ತೀರಾ ಎಂದು. ಬಾಯಲ್ಲಿ ಹೇಳುತ್ತಿದ್ದರೂ ಕಣ್ಣಲ್ಲೇ ತಿಳಿಯುತ್ತೇನೆ. ಇಂದು ನನ್ನನ್ನು ಕಮಲಿ ಎಂದು ತಿಳಿಯಿರಿ. ಈ ಮಾತನ್ನು ಕೇಳಿ ಇವಳಿಗೆ ಹೇಗೆ ತಿಳಿಯಿತು? ನಿಜವನ್ನೇ ಹೇಳುತ್ತಿದ್ದಾಳೆ. ಕಮಲಿ ಬೇರೆ ಇಲ್ಲ, ನನಗೆ ನಿದ್ರೆ ಬರುತ್ತಿಲ್ಲ, ಏನು ಮಾಡಲಿ ಎಂದು ಯೋಚನೆ ಮಾಡುತ್ತಿದ್ದೆ. ಸುಮಾ ಹೇಳಿದ ಪರಿಹಾರ ಸಮ್ಮತಿಸಿತು. ಆಯಿತು, ಇವತ್ತಿಗೆ ನೀನೇ ನನ್ನ ಕಮಲಿ,
ನಿನ್ನನ್ನು ಇಂದು ಅನ್ವೇಷಣೆ ಮಾಡುತ್ತೇನೆ. ಸುಮಾ ಪಾಪ ಎಷ್ಟು ಹಂಬಲಿಸಿದ್ದಳು. ನನಗೆ ಸಂಪೂರ್ಣವಾಗಿ ಸ್ವರ್ಗವನ್ನು ನೀಡಿದಳು. ನನಗೂ ಒಂದು ಬೇರೆ ಲೋಕದ ಪರಿಚಯವಾಯಿತು. ನಿಜವಾಗಲೂ ಇದು ಇಬ್ಬರಿಗೂ ಖುಷಿಯನ್ನು ನೀಡಿತು. ಎಷ್ಟೋ ದಿನಗಳ ಹಸಿವನ್ನು ನೀಗಿಸಿತು. ಇದಾದ ಮೇಲೆ ಎಷ್ಟೋ ಬಾರಿ ನಾನು ಕಮಲಿಯನ್ನು ಅವಳ ತವರು ಮನೆಗೆ ಕಳಿಸಿ ಸುಮಾಲ ಜೊತೆ ಬೇರೆ ಲೋಕವನ್ನು ಸೇರುತ್ತಿದ್ದೆ. ಮೊದಲು ಇದು ತಪ್ಪು ಎಂದು ಅನಿಸುತ್ತಿತ್ತು, ಆದರೆ ನಂತರ ಇದೇ ಅಭ್ಯಾಸವಾಯಿತು. ಆದರೂ ನನಗೆ ಕಮಲಿಗೆ ನಾನು ದ್ರೋಹ ಮಾಡುತ್ತಿದ್ದೇನೆ ಎಂದು ಯಾವಾಗಲೂ ನನ್ನ ಮನಸ್ಸು ಹೇಳುತ್ತದೆ. ನಾನು ಸುಮಾಳಿಗೆ ಹೇಳಿದೆ, ನಾವು ಇದನ್ನು ನಿಲ್ಲಿಸೋಣ, ನಾವು ನಂಬಿಕೆ ದ್ರೋಹ ಮಾಡುತ್ತಿದ್ದೇವೆ. ಸುಮಾ, ಆಯಿತು, ನಾವು ಹೇಗಿದ್ದರೂ ಬೇರೆ ಊರಿಗೆ ಹೋಗುತ್ತಿದ್ದೇವೆ, ಇಂದಿಗೂ ನಿಮ್ಮನ್ನು ಭೇಟಿಯಾಗುವುದಿಲ್ಲ. ನನಗೆ ಇಂಥ ಪಾಪ ಪ್ರಜ್ಞೆಯಿಂದ ಕಮಲಿಯನ್ನು ನಾನು ಇನ್ನಷ್ಟು ಪ್ರೀತಿಸಿದೆ. ದೇವರ ದಯೆಯಿಂದ ನಮಗೆ ಒಂದು ಮಗುವಾಯಿತು. ಆದರೂ ನನಗೆ ಇಂದಿಗೂ ಸಹ ಅವಳಿಗೆ ಮಾಡಿದ ಮೋಸ ಮನಸ್ಸಿನಲ್ಲಿ ಕೊರೆಯುತ್ತದೆ. ನಂಬಿದವರಿಗೆ ನಾನು ಎಂಥ ಕೆಲಸ ಮಾಡಿದೆ. ನಾನು ನನಗೆ ಶಿಕ್ಷೆ ಕೊಟ್ಟಿಕೊಂಡೆ. ಕಮಲಿಯ ಜೊತೆ ಮುಂದಿನ ಜೀವನವನ್ನು ಕಳೆದೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.